ಇದೆ, ಅದನ್ನು ತಗೊಳ್ಳೋಣ. ಹಲೋ 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 ಹಲೋ, ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಹಲೋ ನಿಮ್ಮ ಕಾಲ್ ಅನ್ನು ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಅಮ್ಮ, ಮತ್ತೆ ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿರ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ ಅನ್ಸುತ್ತೆ. ವೀಕ್ಷಕರೇ, ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತು ಕರೆ ಮಾಡಿ. ದಯವಿಟ್ಟು ನೆಟ್ವರ್ಕ್ ಇಲ್ಲ ಅಂದರೆ ಮತ್ತೊಮ್ಮೆ ಕರೆ ಮಾಡ್ಬೋದು, ನಾಳಿನ ಸಂಚಿಕೆಯಲ್ಲಿ ಕರೆ ಮಾಡ್ಬೋದು, ಇಲ್ಲಾಂದರೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲೂ ಸಹ ನೀವು ಕರೆ ಮಾಡ್ಬೋದು. ಇದು ಗುರುಮಾತೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಡೈರೆಕ್ಟಾಗಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ತಪ್ಪದೆ ಕರೆ ಮಾಡಿ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಇನ್ನು ಪ್ರಮುಖವಾಗಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತು ಕರೆ ಮಾಡಿದ್ರೆ ಕರೆಕ್ಟಾಗಿ ನೀವು ಮಾತಾಡೋದಾಗಿರ್ಬೋದು, ನಾವು ಮಾತಾಡೋದಾಗಿರ್ಬೋದು, ಪ್ರತಿಯೊಂದು ಸಹ ಕರೆಕ್ಟಾಗಿ ಕೇಳಿಸಿದೆ. ತಪ್ಪದೆ ಕರೆ ಮಾಡಿ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ, ಇನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ, ಅಂದರೆ ಮಧ್ಯ ಕರೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ. ಇನ್ನೊಂದು ಕರೆ ಇದೆ, ಅದನ್ನು ತಗೊಳ್ಳಿ. ಹಲೋ ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ ವಾಯ್ಸ್ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ನನ್ನ ಹೆಸರು ದಿವ್ಯಾ ಅಂತ, ನಾನು ಹಾಸನಿಂದ ಕಾಲ್ ಮಾಡ್ತಾ ಇರೋದು. ಗುರುಮಾತಾ ಅವ್ರ ಹತ್ರ ಕ್ವಶನ್ ಕೇಳ್ಬೇಕಿತ್ತು. ಓಕೆ, ನಿಮ್ಮ ಪ್ರಶ್ನೆ ಏನು, ಯಾವ್ದ್ರ ಬಗ್ಗೆ ಕೇಳ್ಬೇಕಿತ್ತು? ಇವತ್ತು ಅದೇನೋ ಶನಿ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿನ ನಾವ್ ಏನೇನೆಲ್ಲ ಮಾಡ್ಬೇಕು, ಏನೇನೆಲ್ಲ ಮಾಡ್ಬಾರ್ದು ಅನ್ನುವಂಥದ್ದು ತುಂಬಾ ಕನ್ಫ್ಯೂಷನ್ ಇದ್ದೀವಿ. ಯಾಕಂತ ಹೇಳಿದ್ರೆ 16 ವರ್ಷದ ಮೇಲೆ ಈ ಅಮಾವಾಸ್ಯೆ ಬಂದಿರೋದ್ರಿಂದ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನುವಂಥದ್ದು. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ. ಶರಣ, ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು. ಅದೇ ಇವತ್ತು ಏನು ತುಂಬಾ ವರ್ಷಗಳ ನಂತರ ಇನ್ನೊಂದು ಅಮಾವಾಸ್ಯೆ ಬಂದಿರೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತುಂಬಾ ವಿಶೇಷ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಖಂಡಿತ. ಇವತ್ತಿನ ದಿನ ನಾವ್ ಹೇಗೆಲ್ಲ ಇರ್ಬೇಕು, ಏನೇನೆಲ್ಲ ಮಾಡ್ಬೇಕು, ಮಾಡ್ಬಾರ್ದು ಅಂತ ನೋಡಿ, ಇವತ್ತಿನ ದಿವಸ ಇರಬೇಕಾಗಿರೋ ಅಂಥದ್ದು ಫಸ್ಟು ಅಕ್ಕಪಕ್ಕದಲ್ಲಿ ಇರೋ ಅಂಥ ಆಂಜನೇಯ ಸ್ವಾಮಿಗೆ ಹೋಗಿ ಪೂಜೆ ಕೊಡೋ ಅಂಥದ್ದು. ಅದೇ ರೀತಿ ಮನೆ ದೇವರಿಗೆ, ಮುಖ್ಯವಾಗಿ ಮನೆ ದೇವ್ರನ್ನ ತುಂಬಾ ಪ್ರೀತಿ ಮಾಡೋ ಅಂಥದ್ದು. ಪ್ರೀತಿ ಅಂದರೆ ಏನು? ನಾವು ಮಕ್ಕಳನ್ನ ಪ್ರೀತಿ ಮಾಡೋ ಥರ ಅಲ್ಲ, ಆತ್ಮಸಾಕ್ಷಿಯಿಂದ ನಾವು ಭಗವಂತನ ಬರಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ನಾವು ಹೋಗಿ ಅನ್ನದಾನ ಮಾಡೋ ಅಂಥದ್ದು. ಇವತ್ತಿನ ದಿವಸ ನಾವೇನೆಲ್ಲ ಒಳ್ಳೇದು ಮಾಡ್ತೀವೋ ಅಷ್ಟೇ ಶಕ್ತಿ ಅದರಲ್ಲಿ ತುಂಬಿರುತ್ತೆ. ದಾನ ಧರ್ಮ ಮಾಡೋ ಅಂಥದ್ದು, ಅದೇ ರೀತಿ ಎಜುಕೇಷನ್ಗೆ ಹೆಲ್ಪ್ ಮಾಡೋ ಅಂಥದ್ದು. ಅದರಲ್ಲೂ ಯಾವ್ದ್ಯಾವುದು ನಮ್ಮ ಹತ್ರ ಕೆಟ್ಟ ಅಭ್ಯಾಸಗಳು, ನೆಗೆಟಿವ್ ಥಾಟ್ಸ್ ತುಂಬ ಇರುತ್ತೆ. ಅದು ನಡೆಯಲ್ವಾ, ಆ ಥರ ಅನುಮಾನಗಳು ತುಂಬ ಬರುತ್ತೆ. ಅದನ್ನೆಲ್ಲ ತ್ಯಾಗ ಮಾಡ್ಕೊಂಬಿಡ್ಬೇಕು ಇವತ್ತು. ಹಾಗಾಗಿ ಇವತ್ತಿನ ದಿವಸ ಹೋಗಿ ಫಸ್ಟು ಮನೆ ದೇವ್ರ ಹತ್ರ ಇದೆ, ಹೋಗ್ಬೋದು ಅನ್ನೋಂಥವ್ರು ಖಂಡಿತ ಮನೆ ದೇವ್ರಿಗೆ ಕಾಣಿಕೆ ಎತ್ತಿಟ್ಕೊಳ್ಳಿ. ದೂರ ಇರೋರಾಗಿದ್ದರೆ ಇವತ್ತಿನ ದಿವಸ ಮಾಡಬೇಕಾಗಿರೋ ಅಂಥದ್ದು ಒಳ್ಳೆ ಕಾರ್ಯಗಳೆಲ್ಲನೂ ಖಂಡಿತವಾಗ್ಲೂ ಒಂದು ಗಾಡಿ ತೊಗೊತೀರಾ ಅಥವಾ ಏನಾದರೂ ಓಪನ್ ಮಾಡ್ತೀರಾ ಆಫೀಸ್ಗಳು, ಈ ಥರ ಇವತ್ತಿನ ದಿವಸ ಎಲ್ಲನೂ ಮಾಡ್ಕೋಬೋದು. ನೋಡಿ, ಜ್ಯೇಷ್ಠ ಅಂದ್ರೆ ಶ್ರೇಷ್ಠತೆ ಆಗಿರೋ ಅಂಥದ್ದು. ಹಾಗಾಗಿ ತುಂಬ ವಿಶೇಷತೆ ತುಂಬಿರೋ ಅಂಥದ್ದು. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರೋ ಕರ್ತವ್ಯ ಎಲ್ಲನೂ ಸಾಕ್ಷಾತ್ಕಾರವಾಗಿ ಕೃಷ್ಣನ ಆಶೀರ್ವಾದದಿಂದ, ಅನುಗ್ರಹದಿಂದ ಆ ಶನೇಶ್ವರನಿಗೆ ತುಂಬ ವಿಶೇಷತೆ ಇವತ್ತು. ಅದೇ ರೀತಿ ಆಂಜನೇಯನಿಗೂ ಸರಿ, ಇವತ್ತಿನ ದಿವಸ ಮಾಡೋ ಅಂಥ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಮನೆಯಲ್ಲಿ ಹಲೋ, ಮನೆಯಲ್ಲಿ ಮಾಡೋ ಅಂಥದ್ದು ನೀವು ನಂದಾದೀಪ ಹಚ್ಚಬೇಕು. ಮನೆಯೆಲ್ಲ ಒಂದು ಸ್ವಲ್ಪ ಗಂಜಲ ತಂದು ಮನೆಯೆಲ್ಲ ಶುದ್ಧ ಮಾಡಿ ಮನೆಯಲ್ಲಿ ಹಚ್ಚೋ ಅಂಥದ್ದು ನಂದಾದೀಪ. ದೇವ್ರನ್ನ ಪೂಜೆ ಮಾಡೋದಾಗಲಿ, ಮನೆ ದೇವರಿಗೆ ಫಸ್ಟ್ ನೀವು ಏನೇ ಮಾಡಿದ್ರೇನು ಮನೆ ದೇವ್ರ ಹೆಸರಲ್ಲಿ ನೀವು ಮಾಡೋ ಅಂಥದ್ದು ತುಂಬಾ ಶ್ರೇಷ್ಠದಿಂದ ಎಲ್ಲನೂ ಸಕ್ಸಸ್ ಆಗುತ್ತೆ. ಮಾಡ್ದೀರ ಇರೋ ಅಂಥದ್ದು ಇವತ್ತಿನ ದಿವಸ ಯಾರೇ ಆಗಿರಲಿ, ಗಂಡ ಹೆಂಡತಿ ಒಳಗಡೆ ಇರೋ ಅಂಥ ಬಂದ ಇವತ್ತಿನ ದಿವಸ ಇರಬಾರ್ದು. ಏಕೆಂದರೆ ಆ ಒಂದು ಸೆಕೆಂಡ್ ಸಂತೋಷದಿಂದ ಬೇಕಾದಷ್ಟನ್ನ ಕಳ್ಕೊಳ್ಳೋ ಅಂಥದ್ದು ಇರುತ್ತೆ. ಹಾಗಾಗಿ ಆ ಬಂದ ಅನ್ನೋ ಅಂಥದ್ದನ್ನ ಇವತ್ತೊಂದು ದಿವಸ ಮಾತ್ರ ಯಾವ ಕಾರಣಕ್ಕೂ ಸರಿ ಇರಬಾರ್ದು. ಯಾಕೆ ಅಂತಂದರೆ ಅದರಿಂದ ಬೇಕಾಗಿರೋ ಅಂಥ ಸಮಸ್ಯೆನೂ ಸಹ ಬರುತ್ತೆ. ಇವತ್ತಿನ ದಿವಸ ದೇವತೆಗಳಿಗೂ ಶಕ್ತಿ ಇರೋ ಅಂಥ ಅಮಾವಾಸ್ಯೆ. ಕಾರಣ ಯಾಕೆ ಅಂತಂದರೆ ನೋಡಿ, ಒಂದೊಂದು ಅಮಾವಾಸ್ಯೆನೂ ಬರುತ್ತೆ, ಇಲ್ಲ ಅಂತಲ್ಲ. ಇವತ್ತು ತುಂಬಾ ವಿಶೇಷತೆ ಇರೋ ಅಂಥ ಅಮಾವಾಸ್ಯೆ. ಹಾಗಾಗಿ
ಅವತ್ತಿನ ದಿವಸ ನಾವು ಮನೇಲಿ ಕೂತ್ಕೊಂಡು ಒಂದು ದೇವಿನ ಪೂಜೆ ಮಾಡೋದಾಗಲಿ ಅಥವಾ ರಾಘವೇಂದ್ರ ಸ್ವಾಮಿನೇ ತಗೊಳ್ಳಿ, ಯಾರಾಗಿದ್ರೇನು ನೀವು ಮನೇಲಿ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಷ್ಠೆಯಿಂದ ಪೂಜೆ ಮಾಡಿ. ನೀವೇನು ಕೇಳ್ತಿರೋ ಪ್ರತಿಫಲ ಖಂಡಿತ ಅದು ನಿಮ್ಗೆ ಆಗೇ ಸಿಗುತ್ತೆ. ಅದರಲ್ಲೂ ಒಂದು ಅರ್ಧ KG ಹೂವನ್ನು ತಂದು, ಉದುರಿ ಹೂವಲ್ಲಿ ಬಿಡಿ ಹೂವಲ್ಲಿ ತಂದು ಗಣೇಶನ ಅರಿಶಿಣದಲ್ಲಿ ಗಣೇಶನ ಮಾಡ್ಕೊಳ್ಳಿ. ಅರಿಶಿಣದಲ್ಲಿ ಗಣೇಶನ ಮಾಡಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಅಲಂಕಾರ ಮಾಡಿಬಿಟ್ಟು ಆ ವರ್ಷನ ಸಂಜೆ 5 ಗಂಟೆ ಮೇಲೆ ಎತ್ತಿ ಅದನ್ನು ಕಲಿಸ್ಬಿಟ್ಟು ಮತ್ತೆ ಮನೆ ಬಗಲಲ್ಲಿ ಹೊಸ್ಲಿಗೆ ಮತ್ತು ಎಲ್ಲ ಕಡೆಗೂ ಸ್ವಲ್ಪ ಬೀರೋದಲ್ಲಾಗಲಿ ಮತ್ತು ಏನೇನು ಉಪಯೋಗ ಮಾಡ್ತಾ ಇದ್ದೀರೋ ಆ ಥಿಂಗ್ಸಲ್ಲೆಲ್ಲ ಒಂದು ಸ್ವಲ್ಪ ಬಡ್ಡಿ ಇಡೋ ಅಂಥದ್ದು. ಯಾಕೆಂದರೆ ಬರೋ ಅಂಥ ದರಿದ್ರ ಸಹ ಹೋಗುತ್ತೆ. ಆ ಗಣೇಶನಿಂದ ಎಷ್ಟೇ ಅಪಾರವಾಗಿದ್ದಂಥ ಕಷ್ಟ ಬಂದ್ರೂ ಸಹ ಪರಿಹಾರ ಆಗುತ್ತೆ. ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಅದೇ ರೀತಿ ನೀವು ಮಾಡ್ಕೋಬೇಕಾಗಿರೋ ಅಂಥ ಪ್ರಾರ್ಥನೆ, ನಿಮ್ಗೇನು ನಡಿಬೇಕೋ ಅದು ನಮಗೆ ಸಕ್ಸಸ್ ಆಗಬೇಕು ಅಂತ ಪ್ರಾರ್ಥನೆ ಇಡಿ, ಖಂಡಿತ ಸಕ್ಸಸ್ ಆಗುತ್ತೆ. ನಿಮಗೋಸ್ಕರ ಇನ್ನೂ ಸಹ ಹೇಳ್ತಾ ಹೋಗ್ತೀನಿ, ಒಳ್ಳೆಯದಾಗಲಿ ನಿಮಗೆ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಕಷ್ಟಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಶಿಕ್ಷಣ, ಉದ್ಯೋಗ, ಮದುವೆ, ದಾಂಪತ್ಯದಲ್ಲಿ ಕಲಹ, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಸಿದ್ದೀವಿ, ಇನ್ನು ಮನೆಯೆಲ್ಲ ಫುಲ್ ಕಟ್ಟಾಗಿದೆ ಆದರೆ ಗೃಹ ಪ್ರವೇಶ ಮಾಡೋಕ್ಕಾಗ್ತಿಲ್ಲ, ಈಗಾಗಲೇ ನಾವು ಆ ಮನೇಲಿ ಸಂಸಾರ ಮಾಡ್ತಿದ್ದೀವಿ ಆದರೆ ನೀರಿಲ್ಲ, ಎಲ್ಲ ಕಡೆಯೂ ಸಹ ನೀರಿಗೆ ಅಭಾವ ಉಂಟಾಗೋದಂತೂ ಸರ್ವೇ ಸಾಮಾನ್ಯ. ಆದರೆ ನೀವು ಮನೆಯಲ್ಲಿ ಕಟ್ಟಿರುವಂತಹ ಬೋರ್ ತೆಗ್ಸಿರೋ ಹತ್ರ ನೀರು ಬರ್ತಿಲ್ಲ ಅನ್ನುವಂತಹ ಸಮಸ್ಯೆ ಸಹ ಕಾಡ್ತಾ ಇದ್ರು ಸಹ ಗುರುಮಾತ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಅಲ್ಲಿ ಯಾವ ರೀತಿ ಎಲ್ಲ ಪೂಜೆ ಮಾಡಬೇಕು, ಏನು ಮಾಡಿದ್ರೆ ಎಲ್ಲಿ ನೀರು ಸಿಗುತ್ತೆ, ಇವೆಲ್ಲವೂ ಸಹ ನಿಮಗೆ ಗುರುಮಾತ ತಿಳಿಸ್ಕೊಡ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತ ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ, ಜಯಂತಿ ಶನಿ ಜಯಂತಿ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು, ಅದೇ ರೀತಿಯಾಗಿ ಯಾವೆಲ್ಲ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ. ಪ್ರಮುಖವಾಗಿ ಕೆಲವೊಬ್ಬರಿಗೆ ಮಂತ್ರ ಜಪಿಸುವಂತಹ ಅಭ್ಯಾಸ ಇರುತ್ತೆ ಎಲ್ಲ ರೀತಿಯಲ್ಲಿ. ಇವಾಗ ಗುರುರಾಯರು ಅಂತ ಬಂದಾಗ ನೀವು ಸಹ ಸಾಕಷ್ಟು ಬಾರಿ ರಾಯರ ಮಂತ್ರವನ್ನ ಜಪ ಮಾಡ್ತಾ ಇರ್ತೀರಾ. ಅದೇ ರೀತಿಯಾಗಿ ಶನಿದೇವರಿಗೆ ಯಾವ ಮಂತ್ರವನ್ನ ಜಪಿಸಬೇಕು? ನೋಡಿ, ಶನಿದೇವರನ್ನ ಪ್ರಾರ್ಥನೆ ಮಾಡುವಾಗ ನೀವೆಲ್ಲ ಅವ್ರ ತಾಯಿನ ಪ್ರಾರ್ಥನೆ ಮಾಡಬೇಕು. ಫಸ್ಟು ನೀವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಅಂದ್ರೇ ಫಸ್ಟು ನೀವು ಮಾಡಬೇಕಾಗಿರೋ ಅಂಥದ್ದು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ರಿ. ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ತಕ್ಷಣ ಅವ್ರ ಪಾದ ನೋಡಿಬಿಟ್ಟು ಛಾಯಾಪುತ್ರಾಯ ನಮಃ, ಓಂ ಛಾಯಾಪುತ್ರಾಯ ನಮಃ 3 ಟೈಮ್ ಹೇಳಿದ್ರೆ ಸಾಕು. ನೀಲಾಂಜನಂ ಸಮಭಾಷಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭವತಂ ತಂ ನಮಾಮಿ ಶನೇಶ್ವರಂ. ಆ ಮಂತ್ರ ಸಾಮಾನ್ಯ ಎಲ್ರಿಗೂ ಗೊತ್ತಿರೋದೆ. ಅಲ್ಲಿ ಹೋಗಿ ನೀವು ಮಾಡಬೇಕಾಗಿರೋ ಅಂಥ ಧ್ಯಾನ ಕೃಷ್ಣನ ಧ್ಯಾನ ಮಾಡಬೇಕು. ಯಾಕೆ ಕೃಷ್ಣನ ಧ್ಯಾನ ಮಾಡಬೇಕು ಅಂದರೆ, ನೋಡಿ ಶನೇಶ್ವರ ಸ್ವಾಮಿ ಹತ್ರ ಕೂತ್ಕೊಂಡು ಶನೇಶ್ವರ ಸ್ವಾಮಿ ಮಂತ್ರಗಳು ಬೇಕಾದಷ್ಟಿದೆ, ಇದ್ರೇನೂ ಸಹ ಶನಿದೇವ್ರ ಹತ್ರ ಕೂತ್ಕೊಂಡು ಮಾಡಬೇಕಾಗಿದ್ದದ್ದು ಕೃಷ್ಣನೇ ಧ್ಯಾನ ಮಾಡಬೇಕಂತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಅದರಲ್ಲಿ ಕೃಷ್ಣನೂ ಬಂದರು, ರಾಮನೂ ಬಂದರು, ಇಬ್ಬರು ಭಕ್ತ ಶನೇಶ್ವರ ಸ್ವಾಮಿ. ಹಾಗಾಗಿ ಅಲ್ಲಿ ಕೂತಿ ಮಾಡಬೇಕಾಗಿರೋದು ಮನಸ್ಸಲ್ಲಿ ಅದನ್ನು 108 ಸರಿ ಹೇಳ್ಕೊಬೇಕಂತೆ. ಖಂಡಿತವಾಗ್ಲೂ ಸರಿ, ನಮಗೆ ಟೈಮ್ ಇರೋದಿಲ್ಲ ಅಷ್ಟೊತ್ತವರೆಗೂ ಕೂತ್ಕೊಳ್ಳೋಕ್ಕೆ. ಒಂದು 2 ನಿಮಿಷ ಕೂತ್ಕೊಂಡ್ರೆ ಸಾಕು. ಅವ್ರಿಗೆ ಆಪೋಸಿಟಾಗಿ ಯಾವಾಗಲೂ ನಿಂತ್ಕೋಬಾರ್ದು, ಆಪೋಸಿಟಾಗಿ ಯಾವಾಗಲೂ ಕೂತ್ಕೋಬಾರ್ದು. ಯಾಕೆ ಅಂತಂದರೆ ಸ್ವಾಮಿ ನಿರಾಕಾರ, ಅವರ ಆಶೀರ್ವಾದ ನಮಗೆ ಸಿಗಬೇಕೇ ವಿನಃ ಅವ್ರ ಶಾಪ ನಮ್ಮ ಮೇಲೆ ಬಿದ್ದುಬಿಡಬಾರ್ದು, ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು. ಹಾಗಾಗಿ ಪವರ್ ಜಾಸ್ತಿ. ಅವ್ರ ಕಣ್ಣಲ್ಲೇ ನೋಡಿ, ಕಣ್ಣು ನೋಡೋಕ್ಕಾಗಲ್ಲ ನಾವು, ಕಣ್ಣಲ್ಲೇ ತುಂಬ ಪವರ್ ಇರುತ್ತೆ. ನೀಲಾಕಾರ ಕಣ್ಣು, ನೀಲಾಕಾರ ಅಂದರೆ ಬ್ಲೂ ಕಲರಲ್ಲಿರುತ್ತೆ, ಕಣ್ಣು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಕಣ್ಣನ್ನು ನೋಡಿ ದರ್ಶನ ಮಾಡಬಾರ್ದು, ಪಾದ ಮಾತ್ರನೇ ನಾವು ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಯಾವಾಗಲೂ ಪ್ರದಕ್ಷಿಣೆ ಮಾಡ್ದಿರ ಶನೇಶ್ವರ ಸ್ವಾಮಿಗೆ ಹೋಗ್ತೀರಾ ಅಂದರೆ 3 ಪ್ರದಕ್ಷಿಣೆ ಮಾಡ್ದಿರ ವಾಪಸ್ ಬರಬೇಡಿ. ಖಂಡಿತವಾಗ್ಲೂ ಹೋಗೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ. ನಿನ್ನೆ ದಿವಸ ಒಬ್ಬರು ನನ್ನ ಹತ್ರ ಈ ಕ್ವಶನ್ ಕೇಳಿದ್ರು. ಅವ್ರು ಯಾರು? ಒಂದು ಕರೆ. ಸರಿ ಓಕೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ನಮಸ್ತೆ ಸರ್, ನಿಮ್ಮ ವಾಯ್ಸ್ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ಜೋರ ಮಾತಾಡ್ಬೋದಾ? ಹಲೋ ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಚಿಕ್ಕಬಳ್ಳಾಪುರ ಅಂತ. ಚಿಕ್ಕಬಳ್ಳಾಪುರದ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ ಕೇಳಿ. ನಿಮ್ಮ ಬಗ್ಗೆ. ನಿಮ್ಮ ಪ್ರಶ್ನೆ? ಅದೇ
ಕಷ್ಟ ಆಗ್ಬಿಟ್ಟಿದೆ ಜೀವನ, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೆ ಅಮ್ಮ ಅಂತ ಕೇಳೋಣ ಅಂತ. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ, ಗುರುವೇ ಶರಣಂ. ಹಲೋ, ಹಲೋ ನಮಸ್ಕಾರ, ಹೇಳಿ. ಹಲೋ, ಹಲೋ ಸರ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆಯಾ? ಹಲೋ, ಹಾ ಕೇಳಿಸ್ತಿದೆ ಹೇಳಿ. ಗುರುಮಾತಾ ಅವ್ರ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಇಲ್ಲ ಇಲ್ಲ ಕೇಳಿಸ್ತಾ ಇಲ್ಲ. ಹಲೋ, ಹಾ ಅಮ್ಮ ನಮಸ್ತೆ, ನಮಸ್ತೆ, ಹೇಳಿ. ನಮಸ್ತೆ ಅಮ್ಮ. ಹೇಳಿ, ಏನ್ ನಿಮ್ಮ ಸಮಸ್ಯೆ? ಸಾಗರ್ ಅನ್ಬಿಟ್ಟಮ್ಮ, ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಜೀವನ, ಅದಕ್ಕೆ ಏನನ್ನ ಹೇಳ್ತೀರಾ? ಎಲ್ಲ ಕಷ್ಟಕ್ಕೂ ಹೇಳಿ ಅಂತ ಹೇಳ್ತಾ ಇದ್ದೀರಲ್ಲ, ಕಷ್ಟಕ್ಕೆ ಹೇಳಿದ್ರೆ ಸಾಕು ಅಂತೀರಾ? ಓಕೆ, ನಿಮ್ಮ ಸಮಸ್ಯೆ ಏನೇ ಆಗಿರಲಿ, ನಿಮ್ಮ ಧ್ವನಿಲಿ ಇರೋ ಅಂಥ ಸಮಸ್ಯೆಗಳಿಗೆ. ಹಲೋ ಹಲೋ, ಹಲೋ ಹಾಂ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತದೆ ಹೇಳಿ. ಹಾಂ, ನಿಮ್ಮ ಸಮಸ್ಯೆಗೆ ಸರಿಪಡಿಸ್ಕೋಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಒಂದು ಟೈಮು. ಮನೆ ದೇವ್ರ ಆಶೀರ್ವಾದ ಸ್ವಲ್ಪ ಕಮ್ಮಿಯಾಗೇ ಇದೆ ನಿಮಗೆ, ಅಷ್ಟೊಂದು ಆಶೀರ್ವಾದ ಇಲ್ಲ ಮನೆ ದೇವರಲ್ಲಿ. ಅದೇ ರೀತಿ ಯಾವಾಗೋ ಒಂದು ಟೈಮ್ ಹೋಗ್ತಾ ಇರ್ತೀರಾ, ಖಂಡಿತವಾಗ್ಲೂ ಹೋಗಿ ಬನ್ನಿ. ಅಲ್ಲಿ ಹೋಗಿ ಅಂಥ ಟೈಮಲ್ಲಿ ಅಲ್ಲಿ ಏನು ವಿಶೇಷತೆ ನಿಮಗೆ, ಅಭಿಷೇಕನ ಅಥವಾ ಆರಾಧನಾ ಒಂದೊಂದು ದೇವಸ್ಥಾನದಲ್ಲಿ ಹೇಳಿ. ಹಲೋ, ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಅಮ್ಮ. ಹಲೋ ಹಲೋ, ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್, ನೆಟ್ವರ್ಕ್ ಇರೋ ಹತ್ರ ನಿಂತ್ಕೊಂಡು ಮಾತಾಡ್ಬೋದಾ? ಇಲ್ಲ, ನೆಟ್ವರ್ಕ್ ಇದೆ, ಬರ್ತಾ ಕೇಳಿಸ್ತಾ ಇಲ್ಲ. ಬಟ್ ನಿಮ್ ಕಡೆನೂ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದ್ರೆ ನೀವು ಆ ಕಡೆನೂ ಮಾತಾಡ್ತೀರಾ, ಈ ಕಡೆನೂ ಮಾತಾಡ್ತಾ ಇದ್ದೀರಾ, ಕರೆಕ್ಟಾಗಿ ಕೇಳಿಸ್ತಿಲ್ಲ. ಒಂದ್ ಸ್ವಲ್ಪ ನೆಟ್ವರ್ಕ್ ಇರುವಂತ ಜಾಗದಲ್ಲಿ ನಿಂತು ಮಾತಾಡಿದ್ರೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಹಲೋ ಹಲೋ, ಓಕೆ, ಅವ್ರ ಪ್ರಶ್ನೆಗೆ ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅಮ್ಮ, ಅದಕ್ಕೆ ಪರಿಹಾರ ತಿಳಿಸ್ಬಿಡಿ. ಹೌದು, ಖಂಡಿತ ಅವ್ರು ಕೇಳಿದ್ದು ಸಮಸ್ಯೆಗಳು ತುಂಬ ಇದೆ, ನನಗೆ ಪರಿಹಾರ ಆಗಬೇಕು ಅಂತ ಕೇಳಿಕೊಂಡ್ರು. ಮನೆ ದೇವರು ನೋಡಿ, ಕುಲದೇವರ ಆಶೀರ್ವಾದ ತುಂಬಾ ಇದೆ. ಕುಲದೇವರು ಅಂತ ಏನು ಕೇಳ್ತೀವಿ, ಆ ಕುಲದಲ್ಲೇ ಬಂದಿದ್ದಂಥದ್ದು ಮೊದಲಿಂದ ಈ ದಿನವರೆಗೂ ಯಾರು ಇದ್ರೋ ಅವರು ಪೂಜೆ ಮಾಡಿಕೊಂಡೇ ಬಂದಿರೋ ಅಂಥದ್ದು. ನಮ್ಮ ತಾತ ಅಜ್ಜಿ ಆಗಲಿ, ಮುತ್ತಾತ ಆಗಲಿ, ಮುತ್ತಜ್ಜಿ ಆಗಲಿ ಮಾಡಿರೋ ಅಂಥ ಪೂಜೆನ ಯಾವ ದೇವ್ರನ್ನ ಇದೇ ನಮ್ಮ ಮನೆ ದೇವರು ಅಂತ ಹೇಳಿರ್ತಾರೋ, ಕುಲದೇವರು ಅಂತ ಹೇಳಿರ್ತಾರೋ, ಆ ದೇವ್ರನ್ನ ಪೂಜೆ ಮಾಡೋ ಅಂಥ ಶಕ್ತಿ ಖಂಡಿತ ಆ ಕುಲಕ್ಕೆ ಇರಲೇಬೇಕು. ಆ ಕುಲದಲ್ಲಿ ಬಂದಿದ್ದಂಥ ದೇವ್ರನ್ನ ಮರೆತು ಮತ್ತೆ ಯಾವುದೊಂದು ಕಾರ್ಯನೂ ಮಾಡಂಗಿಲ್ಲ. ಯಾವುದೇ ಕರೆ ಮಾಡಿದ್ದಾರೆ ಅನ್ಸುತ್ತೆ. ಓಕೆ ಓಕೆ, ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ. ಇಲ್ಲ, ಮೋಸ್ಟ್ಲಿ ನೆಟ್ವರ್ಕ್ ಎರರ್ ಇದೆ ಅನ್ಸುತ್ತೆ, ಕ್ಲಿಯರ್ ಆಗಿ ಏನು ಕೇಳಿಸ್ತಾ ಇಲ್ಲ. ಹೌದು, ಅದ್ರಿಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಮಳೆ ಬರುತ್ತೆ, ಅದಕ್ಕೋಸ್ಕರ ಆಗಿದೆ. ಪರಿಹಾರ ನಾನು ಹೇಳ್ತೀನಿ ಖಂಡಿತ. ನೋಡಿ, ಹಾಗಾಗಿ ಮನೆ ದೇವರು ಅನ್ನೋಂಥದ್ದು ಕುಲದೇವ್ರನ್ನ ಯಾವಾಗಲೂ ನಾವು ಪ್ರೀತಿ ಮಾಡಬೇಕು. ಒಂದು ಮನೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಯಾಕೆ ಅಂತ ಅಂದರೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಲಿ, ಎಂಥದ್ದೇ ಆಗಿರಲಿ ಮಾಡ್ತೀವಿ ಅಂತಂದರೆ ಕುಲದೇವ್ರನ್ನ ಕರೆಸ್ತೀರಾ, ಕುಲದೇವ್ರಿಗೆ ಪೂಜೆ ಕೊಡ್ತೀರಾ, ನಾವೇನು ಮಾಡೋದಿಲ್ಲ. ಹಾಗಾಗಿ ಆ ಭಗವಂತನ ಆಶೀರ್ವಾದ ತುಂಬಾ ನಿಮಗೆ ಕಮ್ಮಿ ಇದೆ. ಖಂಡಿತ ಹೋಗಿ ಬನ್ನಿ. ನನ್ನ ನಂಬರ್ಗೆ ನೀವು ಫೋನ್ ಮಾಡಿ. ಖಂಡಿತವಾಗ್ಲೂ ಅದೇನು ಅಂತ ಅನ್ನೋದು ನಿಮ್ಮ ವಾಯ್ಸು ಸರಿಯಾಗಿ ಕೇಳಿಸ್ಲಿಲ್ಲ, ನನಗೆ ಸ್ವಲ್ಪನೇ ವಿಷಯ ಕೇಳಿಸಿದೆ. ನಿಮಗೆ ಎಲ್ಲ ಸಮಸ್ಯೆನೂ ಜಾಸ್ತಿ ಇದೆ ಅಂತ ಹೇಳಿದ್ರ, ಆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ನೀವು ಬರೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ. ಒಂದು ಯಂತ್ರನೂ ಕಾಯಿ ಮಾತ್ರ ನಾನು ಕಳಿಸ್ಕೊಡ್ತೀನಿ. ನಿಮಗೆ ಬೇಕಾಗಿರೋ ಅಂಥದ್ದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಪಡ್ಕೋಬೇಕು ಅಂದರೆ ನೀವು ಡೈರೆಕ್ಟಾಗಿ ಬಂದು ಹೋಗ್ಬೋದು. ಅಥವಾ ಬರೋಕ್ಕಾಗಲ್ಲ ಅಂತ ಅಂದರೆ ನೀವು ಫೋಟೋ ಕಳಿಸ್ಕೊಡಿ. ಆ ಫೋಟೋ ನೋಡ್ಬಿಟ್ಟು ಏನೇನಾಗಿದೆ ಅಂತ ನಾನು ವಿಷಯನ ತಿಳಿಸ್ತೀನಿ. ಅದೇ ರೀತಿ ನಿಮ್ಮ ಮನೇಲಿ ಇರೋ ಅಂಥದ್ದು ದೋಷನೂ ಸಹ ಇದೆ, ದೃಷ್ಟಿ ದೋಷ ಅಂತ ಹೇಳ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳಿ. ನೀವಿರೋ ಅಂಥ ಮನೆ ಒಂದು ಕಾರ್ನರಲ್ಲಿದೆ. ಮನೆ ಕಾರ್ನರ್ ಅಂದರೆ ಒಂದು 3 ಕಾರ್ನರ್ ಸೇರೋ ಅಂಥ ಆ ಪಾಯಿಂಟಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಈ ದೃಷ್ಟಿ ಜಾಸ್ತಿ ಆಗ್ತಾ ಇರೋಂಥದ್ದು, ಈ ಸಮಸ್ಯೆಗಳಿಗೆಲ್ಲ ಹಾಳಾಗ್ತಾ ಇರೋಂಥದ್ದು. ಅಲ್ಲಿ ಏನು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ. ಒಳ್ಳೇದಾಗುತ್ತೆ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ. ಅದನ್ನ ಪ್ರಕಾರ ನೀವು ಮಾಡ್ಕೋಬೋದು. ಗುರುವೇ ಶರಣ.
ಗುರುಮಾತಾ, ಇನ್ನು ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಜಯಂತಿಯಿಂದ ಶನಿ ಜಯಂತಿ ಆಗಿರ್ಬೋದು, ಅದೇ ರೀತಿಯಾಗಿ ಶನಿದೇವರ ಆರಾಧನೆ, ಅದರ ಜೊತೆಗೆ ಅಮಾವಾಸ್ಯೆ ದಿನ, ಅದರಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ದಿನ ದೇವಿ ಆರಾಧನೆಯನ್ನ ಯಾಕೆ ಮಾಡ್ತೀವಿ, ಪ್ರಮುಖವಾಗಿ ಆಂಜನೇಯ ಸ್ವಾಮಿ ಆರಾಧನೆ ಏನಕ್ಕೆ ಮಾಡ್ತೀವಿ, ಎಲ್ಲಾ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಗುರುಮಾತಾ ತಿಳಿಸ್ಕೊಡ್ತಾ ಹೋದ್ರು. ಅದೇ ರೀತಿಯಾಗಿ ಶನಿ ಜಯಂತಿಯನ್ನ ಯಾಕೆ ಆಚರಣೆ ಮಾಡ್ತೀವಿ, ಅದರಲ್ಲೂ ಈ ಜ್ಯೇಷ್ಠ ಅಮಾವಾಸ್ಯೆ ಅನ್ನುವಂತಹ ದಿನದಲ್ಲಿ ಯಾಕೆ ನಾವು ಆಚರಣೆ ಮಾಡ್ತೀವಿ, ಯಾವೆಲ್ಲ ವಿಚಾರವನ್ನ ಈ ಅಮಾವಾಸ್ಯೆ ಒಳಗೊಂಡಿದೆ, ಶನಿ ಜಯಂತಿಯ ವಿಶೇಷತೆ ಏನು, ದೇವಿ ಆರಾಧನೆಯ ಅಗತ್ಯತೆ ಏನು, ಯಾವೆಲ್ಲ ರೀತಿಯಲ್ಲಿ ನಾವು ಪೂಜೆಯನ್ನ ಮಾಡಬೇಕು, ಇದೇ ರೀತಿ ಸಾಕಷ್ಟು ವಿಚಾರದ ಬಗ್ಗೆ ಗುರುಮಾತಾ ಇವತ್ತು ತಿಳಿಸ್ಕೊಡ್ತಾ ಹೋದ್ರು. ಮತ್ತೆ ನಾಳೆ ಇನ್ನೊಂದಷ್ಟು ವಿಶೇಷವಾದಂತಹ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.